ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ ನೋಡಿ, ಇರಾನ್, ಇಸ್ರೇಲ್, ಅಮೇರಿಕಾ ಈ ಮೂರೂ ದೇಶಗಳು ಯುದ್ಧವನ್ನು ಮಾಡ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ. ಇನ್ನೂ ಕೂಡ ಯುದ್ಧದ ವಾತಾವರಣ ಇದೆ, ಅದು ನಿಲ್ಲೋ ಥರ ಕಾಣ್ತಾ ಇಲ್ಲ. ಅಲ್ಲಿನ ಜನ ಆತಂಕದಲ್ಲಿದ್ದಾರೆ. ಹೀಗಿರುವಾಗ ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಅಯತುಲ್ಲಾ ಖಮೇನಿ ಏನಿದ್ದಾರೆ, ಅವರು ಸಾವನ್ನಪ್ಪಿದ್ರು. ಆ ನಂತರ ಯಾರು ನಾಯಕ ಆಗ್ತಾರೆ ಎನ್ನುವಂತಹ ಯೋಚನೆ ಇತ್ತು. ಆದರೆ ಇರಾನ್ನ ಒಂದು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದೆ. ಈಗ ಹೇಳ್ತಾ ಇದ್ದಾರೆ, ಅಥವಾ ಆಯ್ಕೆ ಮಾಡೋಕೆ ಚಿಂತನೆಯನ್ನು ಮಾಡ್ತಿರುವಾಗ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಸ್ರೇಲು ಮತ್ತು ಅಮೇರಿಕಾ ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ಮಾಡಿತು ಇರಾನ್ ಮೇಲೆ. ಇರಾನು ತತ್ತರಿಸಿ ಹೋಗ್ತಾ ಇದೆ ಒಂದು ಕಡೆ. ಇನ್ನೂ ಕೂಡ ಆ ಯುದ್ಧದ ಹೊಡೆತದಿಂದ ಮೇಲೆದ್ದೇಳೋಕ್ಕಾಗ್ತಾ ಇಲ್ಲ. ಹೀಗಿರುವಾಗ ಹೇಳ್ತಾ ಇದ್ದಾರೆ ಟ್ರಂಪು, ನನ್ನನ್ನು ಕೇಳಿ ಆಯತುಲ್ಲಾವನ್ನು ಆಯ್ಕೆ ಮಾಡಿ. ಇರಾನ್ಗೆ ಟ್ರಂಪು ಒಂದು ರೀತಿ ಧಮಕಿ ಹಾಕ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಒಂದು ವೇಳೆ ನೀವು ನನ್ನನ್ನು ಕೇಳದೆ ಏನಾದರೂ ಆಯ್ಕೆ ಮಾಡಿದರೆ ಹೊಸ ನಾಯಕನನ್ನು ನಾನು ಆತನನ್ನು ಕೂಡ ಕೊಲ್ಲುವ ಕೆಲಸ ಮಾಡ್ತೇನೆ. ಹುಡುಕಿ ನಿಮ್ಮ ಹೊಸ ನಾಯಕನನ್ನು ಸಾಯಿಸ್ತೀನಿ ಅಂತ ಹೇಳಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ ಕೂಡ ಅದೇ ರೀತಿಯಾದ ನಿರ್ಧಾರದಲ್ಲಿದೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿರುವಂತಹ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ನಂತರ ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಈ ನಡುವೆನೇ ತಮ್ಮ ಒಪ್ಪಿಗೆ ಇಲ್ಲದೆ ಆಯ್ಕೆಯಾದಂತಹ ನಾಯಕ ಏನಿದ್ದಾನೆ ಆತ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನಾಗಿ ಎರಡನೇ ಬಾರಿಗೆ 36 ವರ್ಷಗಳ ಆಳ್ವಿಕೆಯನ್ನು ನಡೆಸಿದಂತಹ ಖಮೇನಿ ಅವರು ಹತ್ಯೆಯಾದರೂ ಈ ಒಂದು ಯುದ್ಧದಲ್ಲಿ. ಅದಾದ ನಂತರ ಹೊಸ ಒಂದು ನಾಯಕನನ್ನು ಹುಡುಕಬೇಕು, ಖಮೇನಿಯವರ ಜಾಗಕ್ಕೆ ತಂದು ಕೂರಿಸಬೇಕು ಎನ್ನುವಂತಹ ಆಲೋಚನೆ, ಸುದ್ದಿ ಎಲ್ಲವೂ ಕೂಡ ಹರಿದಾಡ್ತಾ ಇರುವಾಗ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ನನ್ನ ಒಪ್ಪಿಗೆ ಇಲ್ಲದೇನೆ ನೀವೇನಾದರೂ ಆಯ್ಕೆಯನ್ನು ಮಾಡಿದರೆ ಆತ ಉಳಿಯೋದೇ ಇಲ್ಲ ಹೆಚ್ಚಿನ ದಿನ ಅಂತ. ಒಂದು ರೀತಿಯಲ್ಲಿ ಇದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇರಾನಿಗಳು ಮತ್ತೆ 10 ವರ್ಷಗಳ ಹಿಂದಿನಂತೆ ಆಗುವುದು ಬೇಡ ಎನ್ನುವ ಮೂಲಕ ದಶಕಗಳ ಹಿಂದೆ ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನು ನೆನಪಿಸ್ತಾ ಇದ್ದಾರೆ. ಈಗ ಮತ್ತೆ ಅಂತಹ ಒಂದು ದಾಳಿಯಾಗುವುದನ್ನು ತಪ್ಪಿಸೋಕೆ ಮುಂದಿನ ನಾಯಕನ ಆಯ್ಕೆ ಪ್ರಕ್ರಿಯೆ ಏನಿದೆ ಅದು ತಮ್ಮ ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇರುವಂಥದ್ದು. ಇನ್ನು ಇದೇ ವೇಳೆ ಇರಾನ್ ಮೇಲಿನ ಆಕ್ರಮಣಕ್ಕೆ ಇನ್ನೊಂದು ಕಾರಣವನ್ನು ಕೂಡ ನೀಡುವ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನೋಡು, ಇರಾನಿನವರು ಇಡೀ ಮಧ್ಯಪ್ರಾಚ್ಯವನ್ನು ವಶಪಡಿಸಿಕೊಳ್ಳುವ ಬಯಕೆಯಲ್ಲಿದ್ದರು, ಆದರೆ ಅದನ್ನು ನಾನು ತಪ್ಪಿಸಿದ್ದೇನೆ ಹೀಗಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಕೆಲವೊಂದು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಈ 2 ಕಾರಣಗಳು ಮಾತ್ರ ಅಲ್ಲ, ಬೇರೆ ಬೇರೆ ಸಾಕಷ್ಟು ಕಾರಣಗಳಿವೆ. ಹೀಗಿರುವಾಗ ಇಸ್ರೇಲು ಅಮೆರಿಕ ಇನ್ನಷ್ಟು ಯುದ್ಧವನ್ನು ಮಾಡೋಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧವನ್ನು ನಿಲ್ಲಿಸೋದಿಲ್ಲ. ಎಲ್ಲಿಯವರೆಗೂ ಅಂತಂದರೆ ಇರಾನ್ ಇವರ ಮುಂದೆ ಮಂಡಿಯೂರುವ ತನಕ ಕೂಡ ಈ ಒಂದು ಯುದ್ಧವನ್ನು ನಿಲ್ಲಿಸಬಾರ್ದು ಎನ್ನುವಂತಹ ದೃಷ್ಟಿಯಲ್ಲಿನೇ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಹೊಸ ನಾಯಕನ ಹತ್ಯೆ ವಿಚಾರವಾಗಿ ಈಗಾಗಲೇ ನೋಡಿ, ಖಮೇನಿ ಜಾಗಕ್ಕೆ ಆಯ್ಕೆಯಾಗುವವರ ಒಂದು ಹೆಸರಿನ ಘೋಷಣೆಯಷ್ಟೇ ಬಾಕಿ ಇದೆ. ಈ ಹೊತ್ತಲ್ಲಿ ಇಸ್ರೇಲು ಏನು ನೂತನ ನಾಯಕನನ್ನಾಗಿ ಆಯ್ಕೆ ಮಾಡ್ತಾ ಇದ್ರಲ್ಲ, ಅವರನ್ನು ಹತ್ಯೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾಕಂದರೆ ಈ ವಿಚಾರವಾಗಿ ನೋಡಿ, ಈ ಮಧ್ಯೆ 88 ಹಿರಿಯ ಧಾರ್ಮಿಕ ಮುಖಂಡರ ತಂಡ ಒಬ್ಬರ ಹೆಸರನ್ನು ಅಂತಿಮಗೊಳಿಸಿದೆ. ಈ ತಂಡದ ಉನ್ನತ ನಾಯಕ ಆಗಿರುವಂತಹ ಮೊಹಮ್ಮದ್ ಮೆಹದಿ ಏನಿದ್ದಾರೆ, ಅವರ ಹೆಸರು ಸದ್ಯದಲ್ಲೇ ಹೊಸ ನಾಯಕನಾಗಿ ನೇಮಿಸುವಂತಹ ಒಂದು ಹೆಸರಾಗಿ ಘೋಷಣೆ ಆಗುತ್ತೆ. ಹೀಗಿರುವಾಗ ಅಮೆರಿಕ ಕೊಡ್ತಾ ಇರುವಂತಹ ಎಚ್ಚರಿಕೆ, ಇಸ್ರೇಲ್ ನೀಡ್ತಾ ಇರುವಂತಹ ಎಚ್ಚರಿಕೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಕಡೆ ನೋಡಿ, ವ್ಯವಸ್ಥಿತವಾಗಿ ದಾಳಿಯನ್ನು ಮಾಡಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. ಅದು ಕೂಡ ಯಾರು ಆ ಇನ್ಫಾರ್ಮೇಷನನ್ನು ಕೊಟ್ಟರು ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಇರಾನ್ಗೆ. ಹೀಗಿರುವಾಗ ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಬ್ಯುಸಿ ಇರುವಂತಹ ನಾಯಕರಿಗೆ ಇದೊಂದು ತಲೆನೋವಾಗ್ತಾ ಇದೆ. ಅಲ್ಲಿನ ನಾಯಕ ಯಾರಾಗಬೇಕು ಅನ್ನೋದನ್ನು ನಾವೇ ನಿರ್ಧರಿಸ್ತೀವಿ, ನಮ್ಮ ಅಭಿಪ್ರಾಯವನ್ನು ಕೂಡ ತಗೋಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಧಮಕಿಯನ್ನು ಹಾಕ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಈ ಹಿಂದೆ ಇರಾನ್ ಹೇಳಿತ್ತು ನೋಡಿ, ನೀವೇನೇ ಮಾಡಿದ್ರು ಸರಿ, ಎಷ್ಟು ಯುದ್ಧವನ್ನು ಮಾಡಿದ್ರು ಸರಿ, ಏನು ನಾಶವನ್ನು ಮಾಡಿದ್ರೂ ಸರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮುಂದೆ ಮಂಡಿಯೂರೋದಿಲ್ಲ, ನಮ್ಮ ಜಾಗದ 1 ಇಂಚು ಭೂಮಿಯನ್ನು ಕೂಡ ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಡ್ತು ಇರಾನು. ಈ ಹೇಳಿಕೆಯಿಂದ ಮತ್ತೆ ಅಮೆರಿಕ ಕೆರಳಿದಂತೆ ಕಾಣ್ತಾ ಇದೆ. ಇಸ್ರೇಲ್ ಕೂಡ ಅಷ್ಟೇ. ಇಸ್ರೇಲ್ ಅಮೆರಿಕ ಇಬ್ಬರು ಕೂಡ ಜಂಟಿಯಾಗಿ ದಾಳಿಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ, ದಾಳಿಯನ್ನು ನಡೆಸ್ತಾ ಇದ್ದಾರೆ ಕೂಡ. ಈಗಾಗಲೇ 8-9 ದಿನಗಳು ಆಗಿದೆ ಯುದ್ಧ ಆರಂಭ ಆಗಿ. ಪ್ರತಿನಿತ್ಯವೂ ಕೂಡ ದಾಳಿಗಳು ನಡೀತಾ ಇದೆ. ಒಂದಲ್ಲ ಒಂದು ಕಡೆ ದಾಳಿಯಾಗಿ ಅನೇಕ ಕಟ್ಟಡಗಳು, ಸಾವು ನೋವುಗಳು ಸಂಭವಿಸ್ತಾ ಇದೆ. ಹೀಗಿರುವಾಗ ಹೊಸ ಅಧ್ಯಕ್ಷನ ಆಯ್ಕೆಯ ವಿಚಾರದಲ್ಲಿ ಅಮೆರಿಕದ ಅಭಿಪ್ರಾಯವನ್ನು ಕೇಳಬೇಕು, ಟ್ರಂಪ್ ಅವರ ಅಭಿಪ್ರಾಯವನ್ನು ಕೇಳಬೇಕು, ಇಸ್ರೇಲ್ ಅವರ ಅಭಿಪ್ರಾಯವನ್ನು ಕೇಳಬೇಕು ಅಂತ ಹೇಳಿ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂತ ಇದೆ, ತಲೆ ಕೆಡಿಸ್ಕೊಳ್ತಾ ಇಲ್ಲ.
ಈಗಾಗಲೇ ನಾಯಕನ ಹೆಸರನ್ನು ಒಂದು ರೀತಿಯಲ್ಲಿ ಪಕ್ಕಾ ಮಾಡಿಕೊಂಡಿದ್ದಾರೆ ಇರಾನಿನ ಕೆಲ ಮುಖಂಡರು. ಅವರ ಹೆಸರನ್ನು ಈಗ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಷ್ಟೇ. ಆ ನಿಟ್ಟಿನಲ್ಲಿ ಇರುವಾಗ ಈ ಒಂದು ಹೆದರಿಕೆ, ಬೆದರಿಕೆ, ಎಚ್ಚರಿಕೆ ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದ ಇರಾನ್ ಸ್ವಲ್ಪ ಯೋಚನೆ ಮಾಡ್ತಾ ಇದೆ. ಟ್ರಂಪ್ ಹೇಳ್ತಾ ಇದ್ದಾರೆ, ನಿಮ್ಮ ಹೊಸ ನಾಯಕನನ್ನು ಕೂಡ ನಾವು ಹುಡುಕಿ ಕೊಲ್ಲುವಂತಹ ಕೆಲಸ ಮಾಡ್ತೀವಿ, ಒಂದು ವೇಳೆ ನೀವು ನಮ್ಮ ಅಭಿಪ್ರಾಯವನ್ನು ಪಡೆಯದೇ ಇದ್ರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇರಾನ್ ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ, ಅಥವಾ ಹೊಸ ನಾಯಕನನ್ನು ಘೋಷಣೆ ಮಾಡಿದ ನಂತರ ಮತ್ತಷ್ಟು ಯುದ್ಧದ ತೀವ್ರತೆ ಜಾಸ್ತಿ ಆಗುತ್ತಾ ಅನ್ನೋದನ್ನ ಕಾಯ್ದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.